ಅಕ್ಕ, ಏನಾಗಿದೆ ನಿನಗೆ? ನಾನು ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಯಾವಾಗ್ಲೂ ಏನೋ ಯೋಚನೆ ಮಾಡ್ತಿರ್ತೀಯಲ್ಲ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಿಗ್ಲಿಲ್ಲ ಅಂದ್ರೆ ಕತ್ಲು ಕೂಡ ಕಾಡಕ್ ಶುರುವಾಗತ್ತೆ. ಅಂತ ದೊಡ್ಡ ಸಮಸ್ಯೆ ಯಾವ್ದಮ್ಮ ನಿನ್ನನ್ನು ಕಾಡ್ತಾ ಇರೋದು? ನಾನು ತಿಳ್ಕೊಬೋದಾ? ನಿನ್ಗೆ ಸಿಂಧುನ ಹುಡುಕು ಅಂತ ಹೇಳಿದ್ದೆ. ಆ ವಿಷಯ ಎಲ್ಲಿ ತನಕ ಬಂತು? ಏನಾದ್ರೂ ಕ್ಲೂ ಸಿಕ್ತಾ? ಏನಕ್ಕ ದಿಢೀರಂತ ಈ ಪ್ರಶ್ನೆ? ಈಗ ಯಾಕೆ ನಿನ್ಗ ಆ ಸಿಂಧು ನೆನಪಾದ್ಲು? ಶತ್ರುಗಳಿಗೂ ಪ್ರೀತಿಸಿದವ್ರಿಗೂ ಜಾಸ್ತಿ ಏನು ವ್ಯತ್ಯಾಸ ಇರಲ್ಲ. ನಾವಿಷ್ಟಪಡೋರು ಹೃದಯದಲ್ಲಿದ್ರೆ, ದ್ವೇಷ ಮಾಡೋರು ತಲೆಲಿರ್ತಾರೆ. ಅರ್ಥ ಆಯ್ತಕ್ಕ. ಇನ್ ಜಾಸ್ತಿ ದಿನ ಆ ಸಿಂಧು ನಿನ್ ತಲೆನಲ್ಲಿರೋದಕ್ಕೆ ನಾನ್ ಬಿಡಲ್ಲ. ನಿನ್ ಮಾತ್ ನಂಬೋದಾ? ಈ ಯುಗಾದಿಗೆ ಗಿಫ್ಟ್ ನಿನಗೆ ಆ ಸಿಂಧು. ಅವಳನ್ ತಂದು ನಿನ್ ಮುಂದೆ ನಿಲ್ಸೋ ಜವಾಬ್ದಾರಿ ನಂದು. ನೀ ಹೇಳೋ ತರಾನೇ ಆಗ್ಲಿ ಓಂಕಾರ. ಆಗತ್ತಕ್ಕ. ನಾನು ಆ ಸಿಂಧುನ ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀನಿ. ಹಾ, ಇನ್ನೊಂದು ವಿಷಯ, ಭೈರವಿನೂ ಆ ಸಿಂಧುನ ಹುಡುಕ್ತಾ ಇದ್ದಾಳಂತೆ. ಭೈರವಿನ? ಭೈರವಿ ಯಾಕೆ ಸಿಂಧು ಹುಡುಕಿಸ್ಬೇಕು? ನನ್ಗ್ಯಾಕೋ ಇದು ಕನ್ಫ್ಯೂಸಿಂಗ್ ಆಗಿದೆ ಅಕ್ಕ. ಮೊದಲು ನನಗೂ ಹಾಗೆ ಅನ್ನಿಸ್ತು. ಆಮೇಲೆ ಭವಾನಿಗೆ ನಿನ್ ತಂಗಿನ ಹುಡುಕೊಡ್ತೀನಿ ಅಂತ ಭೈರವಿ ಮಾತು ಕೊಟ್ಟಿದ್ದಾಳಂತೆ. ಅದನ್ ಕೇಳಿ ಆಮೇಲೆ ನನಗೆ ಸಮಾಧಾನ ಆಯ್ತು. ಏನೋ ಅಕ್ಕ, ಈ ಭವಾನಿ, ಸಿಂಧು, ಭೈರವಿ, ಧರ್ಮೇಂದ್ರ ಇವ್ರನ್ನೆಲ್ಲ ಒಟ್ಟಿಗೆ ಸೇರ್ಸಿದ್ರೆ ಏನೋ ಪ್ಲಾನ್ ಮಾಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಆದ್ರೆ ಏನು ಅಂತ ಕ್ಲಿಯರ್ ಪಿಕ್ಚರ್ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಬೇಡ. ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಸಿಂಧು. ಅಕ್ಕ, ನೀನೇನು ಯೋಚನೆ ಮಾಡಬೇಡ. ಇನ್ನು2 ದಿನ ಅಷ್ಟೇ ಆ ಸಿಂಧು ನಿನ್ ಮುಂದೆ ಇರ್ತಾಳೆ. ಆರಾಮಾಗಿ ಹೋಗಿ ಮಲ್ಕೋ. ಗುಡ್ ನೈಟ್. ಗುಡ್ ನೈಟ್. ಭೈರವಿ ಅವರೇ, ಎಲ್ಲಿ ಹೋಗಿದ್ರಿ ನೀವು? ಆವಾಗ ನೀವು ಆ ಮಾತನ್ನ ಅರ್ಧದಲ್ಲೇ ನಿಲ್ಸ್ಬಿಟ್ಟು ಹೋಗಿದ್ರಲ್ವಾ? ಅದನ್ನ ಕೇಳ್ಬೇಕು ಅಂತ ಎಷ್ಟು ಕಾಯ್ತಿದ್ದೀನಿ ಗೊತ್ತಾ? ಪ್ಲೀಸ್ ಕಂಟಿನ್ಯೂ ಮಾಡಿ. ಏನಿಲ್ಲ ವಿರಾಟ್. ಏನಿಲ್ವಾ? ಸುಳ್ಳು. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನೀವು ಅಮ್ಮ ಕರೆಯೋದಕ್ಕೂ ಮುಂಚೆ ನಿಜವಾಗ್ಲೂ ಏನೋ ಹೇಳ್ಬೇಕು ಅಂತ ಇದ್ರಿ. ಇಲ್ಲ ವಿರಾಟ್, ಏನೂ ಇಲ್ಲ. ಮತ್ತೆ ಈ ಭೂಮಿ ಕಡಲು ಅಂತ ಏನೇನೋ ಹೇಳಿ ನನ್ ಮನ್ಸಲ್ಲೂ ಮಳೆ ಬರೋ ಹಾಗೆ ಮಾಡ್ಬಿಟ್ರಿ. ಈಗ ನೋಡಿದ್ರೆ ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಓಹ್, ಅದಾ? ಅದೇ. ಸಾರಿ ವಿರಾಟ್, ಅದು ಮರ್ತೋಗ್ಬಿಟ್ಟೆ. ನೆನ್ಪಾದ ತಕ್ಷಣ ಹೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ಅದು ನಾಳೆ ಯುಗಾದಿ ಹಬ್ಬ ಅಲ್ವಾ, ಅದಕ್ಕೆ ಅತ್ತೆ ಈ ಮನೆ ಸಂಪ್ರದಾಯದ ಬಗ್ಗೆ, ಪೂಜೆ ಬಗ್ಗೆ ಎಲ್ಲ ಹೇಳಿದ್ರು. ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿ ಆಗ್ಬೇಕು. ಸೊ ಇವಾಗ ಬೇಗ ಊಟ ಮಾಡಿ ಮಾತ್ರೆ ತಗೊಂಡು ಮಲ್ಕೊಳ್ಳಿ. ನಿಮ್ಗಿದು ಮೊದಲನೇ ಯುಗಾದಿ? ಮೊದಲನೇದಾ? ಅಲ್ವಲ್ಲ, ನಾನ್ ಹುಟ್ಟಾಗ್ಲಿಂದ ನಮ್ಮ ಮನೇಲಿ ಯುಗಾದಿ ಹಬ್ಬನ ಆಚರಿಸ್ತಿದೀವಿ. ಒಂದ್ಸಲ ಏನೋ ನಮ್ ತಾತ ಆದ್ರೆ ನಾನ್ ಹೇಳ್ತಾ ಇರೋದು ನನ್ನ ಹೆಂಡತಿಯಾಗಿ, ಈ ಮನೆ ಸೊಸೆಯಾಗಿ ನಿಮ್ ಮೊದಲನೇ ಹಬ್ಬ ಅಂತ. ಓ ಹಾಗಾ? ಹಬ್ಬದ ಪ್ರಿಪರೇಷನ್ಸ್ ಎಲ್ಲ ಆಯ್ತಾ? ಅದನ್ನೆಲ್ಲ ಅತ್ತೆ ಮ್ಯಾನೇಜರ್ಗೆ ಹೇಳಿ ಮಾಡ್ಸಿದಾರಂತೆ. ಓ, ಏನೇನ್ ಪ್ರಿಪರೇಷನ್ಸ್ ಆಗ್ಬೇಕು ಅಂತ ಗೊತ್ತಾಗಿದೆ. ನೀವ್ ಹೇಗ್ ಪ್ರಿಪೇರ್ ಆಗ್ಬೇಕು ಅನ್ನೋದು ಗೊತ್ತಾಗಿದೆ. ಆದ್ರೆ ಗೊತ್ತಾಗದೆ ಉಳ್ದಿರೋದು ಒಂದೇ. ಏನು? ನೀವು ಮಾತ್ರ ನನ್ನ ಹತ್ರ ಹೇಳ್ಬೇಕಾಗಿರೋ ಮಾತನ್ನ ಮರ್ತು ಹೋಗಿದ್ದೀರಾ. ಪ್ಲೀಸ್ ಹೇಳಿ ಭೈರವಿ ಅವರೇ. ಆಗ್ಲೇ ನೀವು ನಂಗೇನು ಹೇಳೋದಕ್ಕೆ ತುಂಬಾ ಆತರ ಪಡ್ತಾ ಇದ್ರಿ. ನಾಳೆ ಹೇಳ್ತೀನಿ. ಯುಗಾದಿ ಹಬ್ಬದ ಸಂಭ್ರಮದಲ್ಲಿ, ಹೊಸ ವರ್ಷದ ಆರಂಭದಲ್ಲೇ ಹೇಳ್ತೀನಿ. ನಾಳೆವರೆಗೂ ಕಾಯ್ಬೇಕಾ? ಕಾಯೋದೇ ಚಂದ ಅಲ್ವಾ? ನಿಮ್ಗೋಸ್ಕರ ಎಷ್ಟು ಸಮಯ ಬೇಕಾದ್ರೂ ಕಾಯ್ತೀನಿ.